service. ನಮಸ್ಕಾರ. ಇಂದಿನ ರಾಶಿಫಲ ಇಂದು ಮೇ 1, 2017 ಸೋಮವಾರ. ಇನ್ನು ಆಯಾ ರಾಶಿಗಳ ಫಲಗಳು ಹೇಗಿವೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಆಶಾವಾದಿಗೆ ಜೀವನ, ನಿರಾಶಾವಾದಿಗೆ ಅಲ್ಲ ಎಂಬಂತೆ ಈ ದಿನ ನಿಮ್ಮ ಆಶಾವಾದಿತ್ವಕ್ಕೆ ಬೆಲೆ ಬರುತ್ತದೆ. ಕೆಲವು ಗ್ರಹಗಳ ಅವಕೃಪೆ ಇರೋದ್ರಿಂದ ಆಂಜನೇಯ ಸ್ತೋತ್ರವನ್ನ ಪಠಿಸಿಕೊಳ್ಳಿ. ಹಣವನ್ನ ಖರ್ಚು ಮಾಡುವ ಸಂದರ್ಭದಲ್ಲಿ 2 ಬಾರಿ ಆಲೋಚಿಸಿ ಖರ್ಚು ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರುವವರು ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಬೇಡ. ರಾಜಕೀಯ ನಾಯಕರುಗಳಿಗೆ ಇಂದು ಉತ್ತಮ ದಿನ. ವ್ಯಾಪಾರಸ್ಥರಿಗೆ ಅಧಿಕ ಲಾಭಾಂಶ ಕಂಡು ಬರುತ್ತದೆ. ಜೀವನದಲ್ಲಿ ಶಿಸ್ತನ್ನ ರೂಢಿಸಿಕೊಳ್ಳಿ. ಶಿಸ್ತುಳ್ಳ ಮನುಜನಿಗೆ ಶಿವನು ತಲೆಬಾಗುತ್ತಾನೆ. ಇನ್ನು ಮಿಥುನ ರಾಶಿಯಲ್ಲಿರುವವರು ಸಕಲ ಅನರ್ಥಗಳಿಗೆ ಕೋಪ ಮೊದಲು ಬೇರು. ಜೀವನದಲ್ಲಿ ಚಿಕ್ಕ ಪುಟ್ಟ ಘಟನೆಗಳು ನಮ್ಮ ಆತ್ಮೀಯರಿಂದ ಆದಾಗ ಬೇಸರ ಮೂಡುವುದು ಸಹಜ. ಅಂತೆಯೇ ಈ ದಿನ ನಿಮ್ಮ ಕೋಪತಾಪಗಳಿಂದ ದೂರ ಇರೋದು ಒಳ್ಳೆಯದು. ಇನ್ನು ಕಟಕ ರಾಶಿ. ಕಟಕ ರಾಶಿಯಲ್ಲಿರುವವರು ಆಸ್ತಿ ವ್ಯವಹಾರಗಳು ಚರ್ಚೆಗೆ ಬರುತ್ತವೆ. ಉತ್ತಮ ಆರೋಗ್ಯ ಇರುತ್ತದೆ. ಹಣಕಾಸು ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಸಕಾಲದಲ್ಲಿ ಸ್ನೇಹಿತರ ನೆರವು ದೊರೆಯುವುದರಿಂದ ಉತ್ತಮ ಫಲಿತಾಂಶವನ್ನ ಕಾಣುತ್ತೀರಾ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರುವವರು ಗುರಿ ಸಾಧಿಸುವಲ್ಲಿ ದೈವ ಕೃಪೆಯಿಂದ ಸಫಲರಾಗುತ್ತೀರಾ. ಹಳೆಯ ಸ್ನೇಹಿತರು ನಿಮಗೆ ಇಂದು ಸಹಾಯ ಮಾಡುತ್ತಾರೆ. ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡಬೇಡಿ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರುವವರು ಬುದ್ಧಿ ಚಾತುರ್ಯದಿಂದ ಹಮ್ಮಿಕೊಂಡ ಕೆಲಸಗಳು ಪ್ರಶಂಸೆಗೆ ಪಾತ್ರವಾಗುತ್ತವೆ. ಹಿತಚಿಂತಕರೊಡನೆ ಸಮಾಲೋಚನೆ ಮಾಡುವಿರಿ. ಆರ್ಥಿಕ ಬಿಕ್ಕಟ್ಟು ನಿಮ್ಮನ್ನು ಕಾಡುತ್ತದೆ. ಹಿರಿಯರ ಮಧ್ಯಸ್ಥಿಕೆಯಿಂದ ಕಚೇರಿ ಬಿಕ್ಕಟ್ಟು ಶಮನವಾಗುತ್ತದೆ. ಇನ್ನು ತುಲಾರಾಶಿ. ಜಡ್ಡುಗಟ್ಟಿದ ಕಾರ್ಯಕಾರಿ ಮಂಡಳಿಗೆ ಬಿಸಿ ಮುಟ್ಟಿಸುತ್ತೀರಾ. ಸಹೋದ್ಯೋಗಿಗಳು ನಿಮಗೆ ಬೆಂಬಲ ನೀಡುತ್ತಾರೆ. ನ್ಯಾಯಯುತವಾದ ನಿಮ್ಮ ಬೇಡಿಕೆಗಳು ಪೂರ್ಣವಾಗುತ್ತವೆ. ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವವರು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹಣವನ್ನ ಪಡೆಯುವಾಗ ಪರೀಕ್ಷಿಸಿ ಪಡೆದುಕೊಳ್ಳಿ, ಇಲ್ಲವೇ ತೊಂದರೆಗೆ ಸಿಲುಕುತ್ತೀರಿ. ಸ್ವಂತ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಕಿರಿಕಿರಿ ಇದೆ. ಆಂಜನೇಯ ಸ್ತೋತ್ರವನ್ನ ಪಠಿಸಿಕೊಳ್ಳಿ. ಇನ್ನು ಧನುಸು ರಾಶಿ. ಧನುಸು ರಾಶಿಯಲ್ಲಿರುವವರು ನಿಮಗೆ ಇಂದು ಮರೆಯಲಾಗದ ದಿನವಾಗುತ್ತದೆ. ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಿಗಾಗುತ್ತದೆ. ಬಂಧು ಬಾಂಧವರ ಸಹಕಾರ ದೊರೆಯುತ್ತದೆ. ಪರಸ್ಪರ ಒಪ್ಪಿಗೆಯಿಂದ ವಿವಾಹ ನಿಶ್ಚಯ ಕಾರ್ಯ ಮಾಡುತ್ತೀರಾ. ಇನ್ನು ಮಕರ ರಾಶಿ. ನೌಕರಿಯಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ. ಹಳೆಯ ಸ್ನೇಹಿತರು ಇಂದು ನಿಮ್ಮೊಡನೆ ಕಾಲ ಕಳೆಯುತ್ತಾರೆ. ಸಂಗಾತಿಯ ಸಕಾಲಿಕ ಎಚ್ಚರಿಕೆ ಮಾತುಗಳನ್ನ ಆಲಿಸೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತದೆ. ಇನ್ನು ಕುಂಭರಾಶಿ. ಕೌಟುಂಬಿಕ ಜೀವನದಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ಪತಿ ಪತ್ನಿಯರಲ್ಲಿ ವಿರಸ ತೋರುತ್ತದೆ. ಮನಸ್ಸಿನ ಸೌಖ್ಯಕ್ಕೆ ಧಕ್ಕೆ ಬರಲಿದೆ. ವಾದ ವಿವಾದಗಳಿಂದ ದೂರ ಉಳಿಯುವುದು ಉತ್ತಮ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿರುವವರು ಒಳ್ಳೆಯ ಕೆಲಸ ಮಾಡೋದ್ರಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಪಡೆದುಕೊಳ್ಳುತ್ತೀರಾ. ಊಟ ಉಪಚಾರಗಳಲ್ಲಿ ಕ್ಷಮತೆಯನ್ನ ಅನುಸರಿಸಿಕೊಂಡ್ರೆ ಒಳ್ಳೆಯದು. ಲೇವಾದೇವಿ ವ್ಯವಹಾರದಲ್ಲಿ ಅಧಿಕ ಲಾಭವಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.